ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲ್ಲಿ ನಾನು ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಸಿಲೆಬಸನ್ನು ಹೇಳ್ಕೊಡ್ತೀನಿ ಅಂತ ಇಲ್ಲಿ ನಾನು ಎಲ್ಲ ವಿಷಯದ ಅಂದರೆ ಆಲ್ ಸಬ್ಜೆಕ್ಟ್ ಸಿಲೆಬಸನ್ನು ಹೇಳ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತೇನು ಹೇಳ್ಕೊಡ್ತೀನಪ್ಪ ಅಂದರೆ, ತುಂಬ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಏನು ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್, ಯಾವ ಥರ ಕ್ವಶನ್ಸ್ಗಳಿರ್ತಾವ ಮತ್ತು ಎಷ್ಟು ಮಾರ್ಕ್ ಇರ್ತದ, ಟೈಮ್ ಡ್ಯೂರೇಷನ್ ಏನು, ಅದು ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಅಂತ. ಇದು ಆ್ಯಸ್ ಪರ್ 2024-25 ಅಕಾಡೆಮಿಕ್ ಇಯರ್ ಇದೆ ರೀ. ಅದಷ್ಟೇ ಅಲ್ಲದೆ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಎಕ್ಸಾಮ್ ಯಾವಾಗಿದೆ, ಯಾವಾಗಿಂದ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತವ ಅಥವಾ ಯಾವಾಗಿಂದ ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗುತ್ತಂತ, ಇವೆಲ್ಲ ತುಂಬ ಡೌಟ್ಸ್ ಇದೆ. ಅದೆಲ್ಲವನ್ನು ನಾನು ಈ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ ಅಂತ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಸೊ ಯಾವ ಥರ ಜಾಯಿನ್ ಆಗಬೇಕು ಅಂತಂದರೆ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗಬಹುದು. ಓಕೆ, ಸೊ ಇವಾಗ ಫಸ್ಟ್ ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ಹೋಗ್ತೀನಿ ಅಂತ. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದುಬಿಟ್ಟು ಫಸ್ಟ್ ಫೋಕಸ್ ಮಾಡೋದು ನಾನು ಮ್ಯಾಥಮೆಟಿಕ್ಸಲ್ಲೇ ಮಾಡ್ತೀನಿ. ಸೊ ಮ್ಯಾಥಮೆಟಿಕ್ಸ್ ನೋಡ್ರಿ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಅಂತ ಇಲ್ಲಿ ನಿಮಗೆ 4 ಪಾರ್ಟ್ಗಳು ಬರ್ತಾವೆ. ಪಾರ್ಟ್ ಎಲ್ಲಿ ಬಂದುಬಿಟ್ಟು ನಿಮಗೆ 7 MCQ ಇದ್ದಿರ್ತಾವೆ, 3 ಫಿಲ್ ಇನ್ ದ ಬ್ಲ್ಯಾಂಕ್ ಇದ್ದಿರ್ತದೆ. ಓಕೆ ರೈಟ್. ಕೆಲವೊಂದು ಜನ ಲೆಕ್ಚರರ್ಸ್ ಏನು ಮಾಡ್ತಾರೆ ಅಂತಂದರೆ 5 MCQ ಮಾಡ್ತಾರೆ ಪ್ಲಸ್ 5 ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳನ್ನು ಮಾಡ್ತಾರೆ ರೀ. ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯುವರ್ ಲೆಕ್ಚರರ್ಸ್. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ 7 MCQ ಪ್ಲಸ್ 3 ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡ್ತಾರೆ ರೀ. 7 MCQ ಪ್ಲಸ್ 3 ಫಿಲ್ ಇನ್ ದ ಬ್ಲ್ಯಾಂಕ್ಗಳನ್ನು ಮಾಡ್ತಾರೆ ಅವರು. ಓಕೆ, ಇದನ್ನು ಬಿಟ್ಟರೆ ಮತ್ತೆ ಯಾವ ಥರ ಇರುತ್ತಪ್ಪ ಕ್ವಶನ್ ಪೇಪರ್ ಅಂತಂದರೆ 5 + 3 + 2 ಇರ್ಬೋದು ನೋಡಿರಿ. ಓಕೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್ ಲೆಕ್ಚರರ್ಸ್. ಸೊ ನನಗನ್ಸಿದ ಪ್ರಕಾರ 7 MCQ ಇದ್ದಿರ್ತದೆ ಮತ್ತು 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಿರ್ತಾವೆ ನೋಡಿರಿ. 7 + 3. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ನಿಮಗೆ 2 × 3 ಅಂದರೆ 2 ಮಾರ್ಕಿನ ಕ್ವಶನ್ಸ್ಗಳು ಎಷ್ಟು ಬರ್ತಾವೆ ಅಂದರೆ 3 ಕ್ವಶನ್ಸ್ಗಳು ಬರ್ತಾವೆ. ಆ್ಯಕ್ಚುಲಿ ಆತ ಎಷ್ಟು ಕೊಡ್ತಾನೆ ಅಲ್ಲಿ ಅಂದರೆ 4 ಕ್ವಶನ್ಸ್ ಕೊಡ್ತಾನೆ, ಅದರಲ್ಲಿ 3 ಕ್ವಶನ್ಸನ್ನು ಬರೀಬೇಕು. ಒಂದು ಚಾಯ್ಸಿಗೆ ಸಿಗ್ತಾ ಇದೆ ನೋಡಿರಿ ನಿಮಗೆ, ರೈಟ್. ಆಮೇಲೆ ಪಾರ್ಟ್ ಸಿ 3 ಮಾರ್ಕಿನ ಕ್ವಶನ್ಸ್ಗಳು ಇದ್ದಿರ್ತಾವೆ. 3 ಮಾರ್ಕಿಂದ ಎಷ್ಟು ಕ್ವಶನ್ಸ್ ಅಂದರೆ 3 ಕ್ವಶನ್ಸ್ ಬರೀಬೇಕು. ಇಲ್ಲಿ ನಿಮಗೆ 4 ಕ್ವಶನ್ ಕೊಟ್ಟಿರ್ತಾನೆ, ಅದರಲ್ಲಿ 3 ಕ್ವಶನ್ಸ್ ಬರೀಬೇಕು. ಒಂದು ಕ್ವಶನ್ ಬಂದುಬಿಟ್ಟು ನಿಮಗೆ ಚಾಯ್ಸಲ್ಲಿ ಸಿಗುತ್ತೆ. ಅದಾದ್ಮೇಲೆ ಲಾಸ್ಟ್ ಪಾರ್ಟ್ ಡಿ ನೋಡಿರಿ, 5 ಮಾರ್ಕಿಂದು ಕ್ವಶನ್ಸ್ಗಳು ಎಷ್ಟು ಇದ್ದಿರ್ತಾವೆ ಅಂದರೆ 3 ಕ್ವಶನ್ಸ್ ಇದ್ದಿರ್ತಾವೆ. ಆ್ಯಕ್ಚುಲಿ ಆತ 4 ಕ್ವಶನ್ ಕೊಡ್ತಾನೆ, ಇದರಲ್ಲಿ 3 ಕ್ವಶನ್ಸ್ ಬರೀಬೇಕು. ಮತ್ತೆ ಇಲ್ಲಿ ನಿಮಗೆ ಒಂದು ಚಾಯ್ಸಲ್ಲಿ ಬರ್ತಾ ಇದೆ ರೀ. ಸೊ ಎಷ್ಟು ಮಾರ್ಕ್ ಆಗ್ತಾವಪ್ಪ ಅಂತಂದರೆ ಪಾರ್ಟ್ ಎಲ್ಲಿ 10 ಮಾರ್ಕ್ ಆಗ್ತಾವೆ, ಪಾರ್ಟ್ ಬಿಯಲ್ಲಿ 6 ಆಗ್ತಾವೆ, ಪಾರ್ಟ್ ಸಿಯಲ್ಲಿ 9 ಆಗ್ತಾವೆ, ಪಾರ್ಟ್ ಡಿಯಲ್ಲಿ 15 ಆಗ್ತಾವೆ. ಟೋಟಲ್ ಎಷ್ಟು ಆಗ್ತಾವೆ ಅಂದರೆ 10 + 6 16 ಪ್ಲಸ್ ಒಂದು 9 25 ಪ್ಲಸ್ ಒಂದು 15 ಅಂದರೆ 40 ಮಾರ್ಕ್ ನಿಮ್ಗೆ ಏನಾಗ್ತಾವ್ರಿ ಇಲ್ಲಿ ಕ್ವಶನ್ಸ್ ಬರ್ತಾ ಇದ್ದಾವೆ. ಓಕೆ, ಸೊ ಇಲ್ಲಿ ಎಷ್ಟು ಮಾರ್ಕಿನ ಕ್ವಶನ್ ಪೇಪರ್ ಇದೆ ಅಂತಂದರೆ ನಿಮಗೆ ಫಸ್ಟ್ ಟೆಸ್ಟ್ ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್, ಹಿಂದಿ. ಓಕೆ, ಯಾವೆಲ್ಲ ಪ್ರಾಕ್ಟಿಕಲ್ ಇಲ್ಲಲ್ವಾ, ಸೊ ಅವೆಲ್ಲನೂ ನಿಮಗೆ ಎಷ್ಟು ಮಾರ್ಕಿನ ಕ್ವಶನ್ ಪೇಪರ್ ಇರ್ತದೆ ಅಂದರೆ 40 ಮಾರ್ಕಿಂದು ಕ್ವಶನ್ ಪೇಪರ್ ಇರ್ತದೆ. ಓಕೆ, ಸೊ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು ನಿಮಗೆ 90 ಮಿನಿಟ್ಸ್ ಇದ್ದಿರ್ತದೆ ನೋಡಿರಿ. ಎಷ್ಟು ಕಾಲಾವಕಾಶ ಇರ್ತದೆ ಎಕ್ಸಾಮ್ ಬರೀಲಿಕ್ಕಂದರೆ 90 ನಿಮಿಷ ಇದ್ದಿರ್ತದೆ ರೀ. ಓಕೆನಾ. ಆಮೇಲೆ ಇವಾಗ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಏನಾದರೂ ನಿಮ್ಮದು ಲ್ಯಾಬ್ ಇದ್ದಿತ್ತು ಅಂದ್ರೆ ಅದನ್ನು ತೊಗೊಳ್ರಿ. ಓಕೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಪ್ರಾಕ್ಟಿಕಲ್. ಎಷ್ಟು ಮಾರ್ಕಿಂದ ಇರ್ತಾವಪ್ಪ ಅಂತಂದರೆ ಇವು 35 ಮಾರ್ಕಿಂದ ಇದ್ದಿರ್ತದೆ. ಟೋಟಲ್ ಮಾರ್ಕ್ ಎಷ್ಟಿದು 35. ಟೈಮ್ ಡ್ಯೂರೇಷನ್ ಇದಕ್ಕೂ 90 ಮಿನಿಟ್ಸ್ ಇದ್ದಿರ್ತಾವೆ ನೋಡಿರಿ, ರೈಟ್. ನೋಡೋಣವಾ. ಪಾರ್ಟ್ ಎ ಇಲ್ಲಿ ನಿಮಗೆ 7 MCQ ಪ್ಲಸ್ 3 ಫಿಲ್ ಇನ್ ದ ಬ್ಲ್ಯಾಂಕ್, ಟೋಟಲ್ 10 ಮಾರ್ಕ್ ಬರ್ತಾ ಇದೆ ಇಲ್ಲಿ.
ಅದಾದ್ಮೇಲೆ ಪಾರ್ಟ್ ಬಿ ಅಲ್ಲಿ ಶಾರ್ಟ್ ಆನ್ಸರ್ಸ್ ಅಂದರೆ ಒಂದು ಕ್ವಶನ್ ಕೊಟ್ಟಿರ್ತಾನೆ ಅದನ್ನು 3 to 4 ಲೈನ್ಸ್ ಅಥವಾ 3 to 4 ಸೆಂಟೆನ್ಸಲ್ಲಿ ಬರೀಬೇಕು ನಿಮಗೆ. ಇಲ್ಲಿ ನಿಮಗೆ 2 ಮಾರ್ಕಿಂದು 3 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಟೋಟಲ್ 6 ಮಾರ್ಕ್ ಆಯಿತು. ಇಲ್ಲಿ ನಿಮಗೆ ಒಂದು ಚಾಯ್ಸ್ ಬರ್ತದೆ ನೋಡಿರಿ. ಓಕೆ, ಆಮೇಲೆ 3 ಮಾರ್ಕಿನ ಲಾಂಗ್ ಆನ್ಸರ್ಸ್ಗಳು ಇದ್ದಿರ್ತಾವೆ. 3 ಮಾರ್ಕಿಂದ ಎಷ್ಟು ಕ್ವಶನ್ ಇದ್ದಿರ್ತಾವೆ ಅಂದರೆ 3 ಕ್ವಶನ್ಸ್ ಇದ್ದಿರ್ತಾವೆ. ಇಲ್ಲಿ 9 ಮಾರ್ಕ್ ಕವರ್ ಆಗ್ತಾಯಿದೆ. ಇಲ್ಲಿ ನಿಮಗೆ ಒಂದು ಚಾಯ್ಸ್ ಬರ್ತದೆ. ಅಂದರೆ ಎಷ್ಟು ಕ್ವಶನ್ಸ್ ಕೊಡ್ತಾನೆ? 4 ಕ್ವಶನ್ಸ್ ಕೊಡ್ತಾನೆ. ಅದರಲ್ಲಿ ಎಷ್ಟು ಬರೀಬೇಕಂದ್ರೆ 3 ಬರೀಬೇಕು. ಪಾರ್ಟ್ ಸಿ ಯಲ್ಲೂ ನಿಮಗೆ 4 ಕ್ವಶನ್ಸ್ ಕೊಡ್ತಾನೆ, ಅದರಲ್ಲಿ 3 ಬರೀಬೇಕು. ಅದಾದ್ಮೇಲೆ ಪಾರ್ಟ್ ಡಿ ನೋಡೋಣ ಅಂತ. ಪಾರ್ಟ್ ಡಿಯಲ್ಲಿ ನಿಮಗೆ ವೆರಿ ಲಾಂಗ್ ಆನ್ಸರ್ ಅಂದರೆ ಇಲ್ಲಿ ಡೆರಿವೇಷನ್ ಬರ್ಬೋದು, ಅಥವಾ ಇವಾಗ ಫಿಗರ್ ಹಾಕಿ ಅದಕ್ಕೆ ಏನು ಮಾಡ್ಬೇಕು ನಾವು ಪಾರ್ಟ್ಸ್ಗಳನ್ನು ಲೇಬಲ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಈ ಥರ ಏನಾದ ನಿಮಗೆ ಸ್ವಲ್ಪ 150 ವರ್ಡ್ಸ್ ತನಕ ನಾವು ಯೂಸ್ ಮಾಡಿ ಆನ್ಸರನ್ನು ಬರೀತಕ್ಕಂಥ ಕ್ವಶನ್ಸ್ಗಳಿದ್ದಾವ್ರಿ. ಇಲ್ಲಿ ನಿಮಗೆ 5 ಮಾರ್ಕಿಂದು ಒಂದು ಕ್ವಶನ್ ಕೇಳ್ತಾ ಇದ್ದಾನೆ, 5 ಮಾರ್ಕ್ ಕವರ್ ಆಗುತ್ತೆ. ಆ್ಯಕ್ಚುಲಿ ಆತ ಇಲ್ಲಿ 2 ಕ್ವಶನ್ಸ್ ಕೊಡ್ತಾನೆ ರೀ. ಎಷ್ಟು ಕ್ವಶನ್ ಕೊಡ್ತಾನೆ? 2 ಕ್ವಶನ್. ಅದರಲ್ಲಿ ಎಷ್ಟು ಬರೀಬೇಕಂದ್ರೆ 1 ಕ್ವಶನ್ ಬರೀಬೇಕು. ನೆಕ್ಸ್ಟ್ ಪಾರ್ಟ್ ಇ ಅಲ್ಲಿ ನೋಡಿರಿ, ಇಲ್ಲಿ ನಿಮಗೆ 5 ಮಾರ್ಕಿಂದ ನ್ಯೂಮರಿಕಲ್ ಪ್ರಾಬ್ಲಮ್. ನ್ಯೂಮರಿಕಲ್ ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾನೆ, ಸಮಸ್ಯೆ ಲೆಕ್ಕಗಳನ್ನು ಕೊಡ್ತಾನೆ. ಸೊ ಅಲ್ಲಿ ನಿಮಗೆ ಒಂದು ಕ್ವಶನ್ ಕೇಳ್ತಾನೆ, 5 ಮಾರ್ಕ್ ಕವರ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಚಾಯ್ಸ್ ಸಿಗ್ತದೆ ನೋಡಿರಿ. ಅಂದರೆ 2 ನ್ಯೂಮರಿಕಲ್ಸ್ ಕೊಡ್ತಾನೆ, ಅದರಲ್ಲಿ ಒಂದು ಬರೀಬೇಕು ನೀವು. ಅರ್ಥ ಆಯ್ತಲ್ವಾ? ಸೊ ಎಷ್ಟಾಯ್ತು ಟೋಟಲ್ ಅಂದರೆ 10 + 1 = 16 ಆಯಿತು, +1 9 25, +1 5 30, +1 5 35 ಆಗ್ತದೆ ನೋಡಿರಿ. ಎಷ್ಟು ಮಾರ್ಕ್ ರೀ? 35 ಮಾರ್ಕ್ ಆಯಿತು. ಟೈಮ್ ಡ್ಯೂರೇಷನ್ ಸೇಮ್ ಇದ್ದಿರ್ತದೆ. 40 ಮಾರ್ಕಿಂದು ಕ್ವಶನ್ ಪೇಪರ್ ಇದ್ರೂ ನಿಮಗೆ 90 ಮಿನಿಟ್ಸ್ ಇದ್ದಿರುತ್ತೆ, 35 ಮಾರ್ಕ್ ಇದ್ರೂ 90 ಮಿನಿಟ್ಸ್ ಇದ್ದಿರ್ತದೆ ರೀ. ತಿಳಿತಲ್ವಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಓಕೆ, ಲಿಟಲ್ ಬಿಟ್ ಒಂದು 5 ಮಾರ್ಕ್ ತನಕ ನಿಮ್ಗೆ ಏನಾಗ್ಬೋದು ಅಂದರೆ ವೇರಿಯೇಷನ್ ಆಗ್ಬೋದು. ಯಾಕಂದರೆ ಇಟ್ ಈಸ್ ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್ ಲೆಕ್ಚರರ್ಸ್. ಸೊ ಇನ್ನೊಂದೇನು ತುಂಬ ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇದೆಯಪ್ಪ ಅಂತಂದರೆ, ಎಸ್ ಕ್ವಶನ್ ಪೇಪರನ್ನು ಯಾರು ಪ್ರಿಪೇರ್ ಮಾಡ್ತಾರಂತ, ಇದು ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಏನಾದಾರಲ್ವ ಅವರು ಈ ಒಂದು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ ರೀ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಸರ್ ಎಕ್ಸಾಮ್ಸ್ ಯಾವಾಗಿರ್ತಾವೆ ರೀ ಅಂತಂದರೆ, ಕೆಲವೊಂದು ಕಾಲೇಜಲ್ಲಿ ಜುಲೈ ಲಾಸ್ಟ್ ವೀಕಲ್ಲೂ ಕಂಡಕ್ಟ್ ಮಾಡ್ಬೋದು. ಓಕೆ, ಅಂದರೆ ಯಾವ ಕಾಲೇಜಲ್ಲೆಲ್ಲ ಆಲ್ರೆಡಿ ಕ್ಲಾಸಸ್ ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ ಅಲ್ವಾ, ಏಪ್ರಿಲ್ ಅಥವಾ ಮೇಯಿಂದ ಯಾವ ಕಾಲೇಜಲ್ಲಾದರೂ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದರೆ ಅವರು ಜುಲೈ ಲಾಸ್ಟ್ ವೀಕಲ್ಲಿ ಇಡ್ಬೋದು, ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲೂ ಇಡ್ಬೋದು, ಅಥವಾ ಇವಾಗ ಗೌರ್ಮೆಂಟ್ ಆರ್ಡರ್ ಆಗಿರೋ ಪ್ರಕಾರ ಆಗಸ್ಟ್ 10 to 13 ಒಳಗೆ ಮುಗಿಸ್ಬೋದು, ಇಲ್ಲಾಂದರೆ ಆಗಸ್ಟ್ 10 to 15 ತನಕ ಮುಗಿಸ್ಬೋದು ನೋಡ್ರಿ. ಓಕೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್. ನಿಮ್ಮದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿದೆ ರೀ, ಡಿಪೆಂಡ್ಸ್ ಆನ್ ಯುವರ್ ಕಾಲೇಜ್. ಓಕೆ ಸರ್, ಇದು ತುಂಬ ಇಂಪಾರ್ಟೆಂಟ್ ಅದ ಏನ್ರಿ ಅಂದರೆ, ಎಸ್ 100% ಇಂಪಾರ್ಟೆಂಟ್ ಇದೆ ರೀ. ಯಾಕಂದರೆ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಮತ್ತು ಸೆಕೆಂಡ್ ಟೆಸ್ಟ್, ನಿಮಗೆ ಇಲ್ಲಿ ಒಟ್ಟು 3 ಫಲಿತಾಂಶಗಳನ್ನು ಕನ್ಸಿಡರ್ ಮಾಡ್ತಾನೆ. ಇವು 3ರಲ್ಲಿ ಯಾವುದಾದ್ರೂ ಬೆಸ್ಟ್ 2 ತೊಗೋತಾನೆ ರೀ. ಬೆಸ್ಟ್ 2 ಅಂದರೆ ಫಸ್ಟ್ ಟೆಸ್ಟಲ್ಲಿ ಹೈಯೆಸ್ಟ್ ತೊಗೊಂಡಿದ್ದೆ ಅಂದರೆ ಇದನ್ನು ಕನ್ಸಿಡರ್ ಮಾಡ್ತಾನೆ, ಸೆಕೆಂಡ್ ಟೆಸ್ಟಲ್ಲಿ ಹೈಯೆಸ್ಟ್ ತೊಗೊಂಡಿದ್ರೆ ಇದನ್ನು ಕನ್ಸಿಡರ್ ಮಾಡ್ತಾನೆ, ಇಲ್ಲಾಂದರೆ ಫಸ್ಟ್ ಟೆಸ್ಟ್ ಹೈಯೆಸ್ಟ್, ಮಿಡ್ ಟರ್ಮ್ ಹೈಯೆಸ್ಟ್ ಇತ್ತಂದರೆ ಇವುಗಳನ್ನು ಕನ್ಸಿಡರ್ ಮಾಡ್ತಾನೆ ನೋಡಿರಿ. ಇದೆಲ್ಲ ಎಲ್ಲಿ ಯೂಸ್ ಆಗ್ತದೆ ರೀ ಅಂತಂದರೆ, ಆಲ್ರೆಡಿ ನಿಮಗೆ ಇಂಟರ್ನಲ್ ಮಾರ್ಕ್ ಇದ್ದಿರ್ತಾವಲ್ವ, ಇಂಟರ್ನಲ್ ಮಾರ್ಕ್ ಎಷ್ಟು 20 ಮಾರ್ಕ್ ಇದ್ದಿರ್ತಾವೆ ನೋಡಿರಿ. ಅಲ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ. ಯಾಕಂದರೆ ಇಂಟರ್ನಲ್ ಮಾರ್ಕ್ ಕೊಡಬೇಕು ಅಂದರೆ ಕಂಪಲ್ಸರಿ ನಿಮ್ದು ಏನು ನೋಡ್ತಾನೆ, ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಮತ್ತು ಸೆಕೆಂಡ್ ಟೆಸ್ಟ್ ರಿಸಲ್ಟನ್ನು ನೋಡಿನೇ ಆತ ಇಂಟರ್ನಲ್ ಮಾರ್ಕ್ ಕೊಡ್ತಾನೆ. ಹಾಗಾಗಿ ಯಾರು ಯಾವುದೇ ಕಾರಣಕ್ಕೆ ಇಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ಳೋಕೆ ಹೋಗಬೇಡ್ರಿ, ಕೇರ್ಲೆಸ್ ಮಾಡಬೇಡ್ರಿ. ಚೆನ್ನಾಗಿ ತಾವು ಪ್ರಾಪರ್ ಪ್ಲ್ಯಾನ್ ಮಾಡಿ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ಟಡಿಯನ್ನು ಮಾಡಬೇಕು. ತಿಳಿತಲ್ವಾ? ಅರ್ಥ ಆಯ್ತಾ? ಕ್ವಶನ್ ಪೇಪರ್ ಪ್ಯಾಟ್ರನ್ ಮುಗೀತಾ?
ಎಕ್ಸಾಮ್ ಡೇಟ್ ಮುಗೀತಾ, ನೆಕ್ಸ್ಟ್ ಬರೋದು ಇವಾಗ ಎಸ್ ಸಿಲೆಬಸ್. ತುಂಬ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಏನದ ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಸಿಲೆಬಸ್ಸನ್ನು ಎದುರಿಟ್ಕೊಂಡೆ ಸ್ಟಡಿ ಮಾಡಬೇಕು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದ ನೋಡ್ರಿ, ದ್ವಿತೀಯ PUC. ಓಕೆ, ಇವಾಗ ಫಸ್ಟ್ ಯಾವ್ದು ನೋಡೋಣ ನಾವು? ಎಸ್ ಕನ್ನಡ ನೋಡೋಣ ಅಂತ. ಕನ್ನಡ ಪ್ರಥಮ ತ್ರೈಮಾಸಿಕ. ತ್ರೈಮಾಸಿಕ ಅಂತಂದರೆ ಫಸ್ಟ್ ಟೆಸ್ಟ್ ಅಥವಾ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ಅಂತ ಕರಿತಿದ್ದೆವು. ಆಗಸ್ಟಲ್ಲೇ ಇದೆ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಕದಡಿದ ಸಲಿಲಂ ತಿಳಿವಂದದೆ ಅಂತಕ್ಕಂಥದ್ದು ಒಂದನೇದು ಪದ್ಯ ಭಾಗ, ಎರಡನೇದು ಬಂದ್ಬಿಟ್ಟು ವಚನಗಳು, ಮೂರನೇದು ಏನು ಕೊಟ್ಟಿದ್ದಾನೆ ನೋಡ್ಕೊಳ್ರಿ. ಅದಾದ್ಮೇಲೆ ಗದ್ಯ ಭಾಗದಿಂದ ಏನೇನು ಅಂದರೆ, ಒಂದು ಮುಟ್ಟಿಸಿಕೊಂಡವನು, ಎರಡನೇದು ವಾಲ್ಪರಾಯ್, ಮೂರನೇದು ಅಭಿವೃದ್ಧಿ ತಂದ ದುರಂತ, ಆಮೇಲೆ ದೀರ್ಘ ಗದ್ಯದಾಗ ಕೃಷ್ಣೇಗೌಡನ ಆನೆ ಅಂತ. ಇಲ್ಲಿ ಭಾಗ 1, 2 ಮತ್ತು 3 ಕೇಳ್ತಾ ಇದ್ದಾನೆ ನೋಡ್ರಿ. ಓಕೆ, ಎಸ್ ಓಕೆ. ಅದಾದ್ಮೇಲೆ ಇನ್ನೊಂದು ಏನಿದೆಪ್ಪ ಕನ್ನಡದಲ್ಲಿ ಅಂದರೆ ಭಾಷಾಭ್ಯಾಸ ಇದೆ. ಪದಗಳ ಅರ್ಥ, ಗುಣವಾಚಕ ಪದಗಳು, ಸಮಾನಾರ್ಥಕ ಪದಗಳು, ನಾನಾರ್ಥ ಪದಗಳು, ವಿಭಕ್ತಿ ಪ್ರತ್ಯಯ, ಪತ್ರಲೇಖನಗಳು, ಗಾದೆ ಮಾತಿನ ವಿಸ್ತರಣೆ. ಇದೆಲ್ಲವನ್ನು ಎಷ್ಟು ಮಾರ್ಕಿಗೆ ಕೇಳ್ತಾ ಇದ್ದಾರೆ ಅಂತಂದರೆ 40 ಅಂಕಗಳಿಗೆ ಕೇಳ್ತಾ ಇದ್ದಾರೆ ನೋಡ್ರಿ. ಓಕೆ, ಅರ್ಥ ಆಯ್ತಲ್ವಾ ಕನ್ನಡ? ಮತ್ತು ನಿಮ್ಮ ಕಾಲೇಜ್ ಲೆಕ್ಚರರ್ಸ್ ಮ್ಯಾಗೂ ಡಿಪೆಂಡ್ ಇರ್ತದೆ ರೀ. ಕೆಲವೊಂದು ಜನ ಚೇಂಜ್ ಮಾಡ್ಬೋದು. ಆ್ಯಕ್ಚುಲಿ ಚೇಂಜ್ ಮಾಡಬಾರ್ದು, ಇದೇ ಕೊಡಬೇಕು. ಬಟ್ ಅವ್ರ ಕಡೆಯಿಂದ ಏನಾದರೂ ಸಿಲೆಬಸ್ ಮುಗ್ಸೋಕ್ಕಾಗಲಿಲ್ಲ ಅಂದರೆ ಅವರು ಚೇಂಜು ಮಾಡ್ತಾರೆ. ಸೆಕೆಂಡ್ ಒನ್ ಇಂಗ್ಲೀಷ್ ನೋಡೋಣ ಅಂತ. ಸಿಲೆಬಸ್ ಫಾರ್ ಫಸ್ಟ್ ಟೆಸ್ಟ್ 2024-25 ಅಂತ ಇದೆ, ಹೌದಲ್ವಾ? ಟೆಕ್ಸ್ಟ್ ಬುಕ್ಕಿನ ಏನೇನು ಕೇಳ್ತಾ ಇದ್ದಾನೆ? ರೋಮಿಯೋ ಆ್ಯಂಡ್ ಜೂಲಿಯಟ್. ಆಮೇಲೆ ಸೆಕೆಂಡ್ ಒನ್ 2 ಡಿಯರ್, ಥರ್ಡ್ ಒನ್ ಆನ್ ಚಿಲ್ಡ್ರನ್, ಫೋರ್ತ್ ಒನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ಇದೆಲ್ಲ ಎಲ್ಲಿಂದ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿಂದು ಕೇಳ್ತಾ ಇದ್ದಾನ. ಓಕೆ, ಅದಾದ್ಮೇಲೆ ನೋಡ್ರಿ ವರ್ಕ್ ಬುಕ್ಕಲ್ಲಿಂದು ಕಾಂಪ್ರಹೆನ್ಷನ್ ಪ್ಯಾಸೇಜ್, ಪೊಯೆಟ್ರಿ ಫಾರ್ ಕಾಂಪ್ರಹೆನ್ಷನ್, ಪ್ಯಾಸಿವ್ ವಾಯ್ಸ್, ಡೈಲಾಗ್ ರೈಟಿಂಗ್, ಎಕ್ಸ್ಪ್ರೆಷನ್ಸ್, ಪ್ರೊನೌನ್ಸ್, ಜಂಬಲ್ಡ್ ಸೆಗ್ಮೆಂಟ್ಸ್. ಇವೆಲ್ಲ ಏನು ಅಂದರೆ ಫಸ್ಟ್ ಟೆಸ್ಟಲ್ಲಿ ಕೇಳ್ತಕ್ಕಂಥ ಸಿಲೆಬಸ್ ಇದೆ ರೀ. ಓಕೆ, ಸೊ ಇಂಗ್ಲೀಷ್ ಆದ್ಮೇಲೆ ನೆಕ್ಸ್ಟ್ ಯಾರೆಲ್ಲ ಹಿಂದಿ ತೊಗೊಂಡಿದ್ದೀರಿ ಅವ್ರಿಗೇನದ ಹಿಂದಿ ಸಿಲೆಬಸ್ ಇಲ್ಲಿದೆ, ಒಂದು ಸ್ವಲ್ಪ ನೋಡ್ರಿ. ನಂಗಂತೂ ಹಿಂದಿ ಓದ್ಲಿಕ್ಕೆ ಬರೋಂಗಿಲ್ಲ. ಸೊ ಗದ್ಯ ಭಾಗ ಪದ್ಯ ಭಾಗ 2 ಕೊಟ್ಟಿದ್ದಾನೆ. ಗದ್ಯ ಭಾಗದಾಗ ನಿಮಗೆ ಇಲ್ಲಿ 2 ಗದ್ಯಗಳದಾವ. ಪದ್ಯ ಭಾಗದಲ್ಲಿ ಏನೇನು ಕೊಟ್ಟಿದ್ದಾನೆ ಎಲ್ಲವನ್ನ ಚೆನ್ನಾಗಿ ನೋಡ್ಕೊಳ್ರಿ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಯಾವುದು? ಐ ಥಿಂಕ್ ಎಸ್ ತೆಲುಗು ಇದೆ. ಯಾರಾದರೂ ತೆಲುಗು ಮೀಡಿಯಮಲ್ಲಿ ಅಥವಾ ತೆಲುಗು ಬರೀತಿದ್ರಿ ಅಂದರೆ ನೋಡ್ಕೊಳ್ರಿ ಸಿಲೆಬಸ್. ತೆಲುಗು ಅಂತೂ ಓದಕ್ಕೆ ಬರೋಂಗಿಲ್ಲ ನನಗೆ. ಆಮೇಲೆ ಉರ್ದು ಇದೆ ನೋಡ್ರಿ, ಪ್ರೋಸು, ಪೊಯೆಟ್ರಿ, ಗ್ರಾಮರ್ ಪಾರ್ಟ್ ಎಲ್ಲ ಕೊಟ್ಟಿದ್ದಾನೆ ಉರ್ದು, ಅದನ್ನು ನೋಡ್ಕೊಳ್ರಿ. ಡಿಯರ್ ಸ್ಟೂಡೆಂಟ್ಸ್, ನೀವೇನಾದ ರೆಗ್ಯುಲರಾಗಿ ಅಭ್ಯಾಸ ಮಾಡಿರಿ. ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಮತ್ತು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬು ಆಗ್ರಿ. ಸಂಸ್ಕೃತ ಯಾರಾದರೂ ಸಂಸ್ಕೃತ ತೊಗೊಂಡಿದ್ರಿ ಅಂದರೆ ಸಂಸ್ಕೃತ ಫಸ್ಟ್ ಟೆಸ್ಟ್ ಸಿಲೆಬಸ್ ಕೊಟ್ಟಿದ್ದಾನೆ, ಅದನ್ನು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ನಾನು ಈಗಾಗಲೇ ತುಂಬ ವಿಡಿಯೋಗಳನ್ನು ಬಿಟ್ಟಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಸಬ್ಜೆಕ್ಟು ಬಿಟ್ಟಿದ್ದೀನಿ. ತಾವು ಓದಿ ಅರ್ಥ ಮಾಡ್ಕೊಂಡವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಹಿಸ್ಟ್ರಿ, ಇತಿಹಾಸ ಸಿಲೆಬಸ್ ಇದೆ ನೋಡ್ರಿ. ಯಾರೆಲ್ಲ ಆರ್ಟ್ಸ್ ತೊಗೊಂಡಿದ್ದೀರಿ PUCಯಲ್ಲಿ ಅವ್ರಿಗೇನಾದ ಇತಿಹಾಸ ಸಿಲೆಬಸ್ ಇದೆ. ನೀವು ಸಿಲೆಬಸ್ಸನ್ನು ನೋಡಿಕೊಂಡೆ ಅಭ್ಯಾಸನ ಮಾಡಿರಿ. ಓಕೆ, ಸೊ ಕನ್ನಡದಲ್ಲೂ ಇದೆ ನೋಡ್ರಿ, ಅದು ಇಂಗ್ಲೀಷಲ್ಲಿದೆ, ಇದು ಕನ್ನಡದಲ್ಲಿದೆ. ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಮತ್ತು ನಂದು ಎಲ್ಲ ವಿಡಿಯೋಗಳನ್ನು ನೋಡಿರಿ. ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ, ಒಂದು ಕಾನ್ಫಿಡೆಂಟ್ ಬರ್ತದೆ, ಮತ್ತು ಇಂಟ್ರೆಸ್ಟು ಬರ್ತದೆ ರೀ ಸ್ಟಡಿ ಮಾಡ್ಲಿಕ್ಕೆ. ಎಕನಾಮಿಕ್ಸ್ ನೋಡ್ರಿ, ಎಲ್ಲ ಎಕನಾಮಿಕ್ಸ್ ತೊಗೊಂಡಿದ್ದೀರಿ. ಎಕನಾಮಿಕ್ಸ್ ಸಿಲೆಬಸ್ ಒಂದು 3 ಚಾಪ್ಟರ್ಸ್ ಅಷ್ಟೇ ಇದೆ ನೋಡ್ರಿ. ತುಂಬ ವಿದ್ಯಾರ್ಥಿಗಳೆಲ್ಲ ನಂದು ವಿಡಿಯೋಗಳನ್ನು ನೋಡಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಚೆನ್ನಾಗಿ ನಾಲೆಜ್ ತೊಗೊಂಡಿದ್ದಾರೆ. ಹಾಗಾಗಿ ರೆಗ್ಯುಲರಾಗಿ ನೋಡ್ಕೊಳ್ತಾ ಇರಿ. ಅರ್ಥಶಾಸ್ತ್ರ ಎಕನಾಮಿಕ್ಸ್ ನೋಡ್ರಿ, ಅಧ್ಯಾಯ 1, 2, 3 ಅದಾವ ನೋಡ್ರಿ. ಅರ್ಥಶಾಸ್ತ್ರ 3 ಅದಾವ. ಆಮೇಲೆ ಜಿಯೋಮೆಟ್ರಿ ಅಂದರೆ ಭೂಗೋಳಶಾಸ್ತ್ರ ನೋಡ್ರಿ. ಭೂಗೋಳಶಾಸ್ತ್ರ ಸಬ್ಜೆಕ್ಟ್ ಕೋಡ್ 24 ಇದೆ. ಹ್ಯೂಮನ್ ಜಿಯೋಗ್ರಫಿ, ವರ್ಲ್ಡ್ ಪಾಪ್ಯುಲೇಷನ್, ಹ್ಯೂಮನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ರೀ. ಜಿಯೋಗ್ರಫಿ ಚೆನ್ನಾಗಿ ತಿಳ್ಕೋಬೇಕು. ಭೂಗೋಳಶಾಸ್ತ್ರ ಅಂತ ಒಳ್ಳೆ ನಾಲೆಜ್ ಸಿಗ್ತದೆ ನಿಮಗೆ ಇಲ್ಲಿ.
ಆಮೇಲೆ ಬಿಸ್ನೆಸ್ ಸ್ಟಡೀಸ್ ನೋಡ್ರಿ, ಸಬ್ಜೆಕ್ಟ್ ಕೋಡ್ 27 ಇದೆ. ಇಲ್ಲಿ ಚಾಪ್ಟರ್ಸ್ ಕೊಟ್ಟಿದ್ದಾನ ಎಷ್ಟಂದರೆ ಒಂದು 5 ಚಾಪ್ಟರ್ಸ್ ಅದ ನೋಡ್ರಿ. ಇದಾದ ಮೂಲಕ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಇದೆ ನೋಡ್ರಿ. ಮೇಕಿಂಗ್ ಆಫ್ ಇಂಡಿಯಾ ಸೊಸೈಟಿ, ಸೋಷಿಯಲ್ ಇನ್ಇಕ್ವಾಲಿಟೀಸ್, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್, ಇನ್ಕ್ಲೂಸಿವ್ ಸ್ಟ್ರಾಟರ್ಜೀಸ್ ಅಂತ ಇದೆ ನೋಡ್ರಿ. ಓಕೆ, ನೀವು ಇನ್ನೂ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ದಿಲ್ಲ ಅಂದರೆ ಇವೆಲ್ಲ ವಿಡಿಯೋ ಲಿಂಕ್ಸ್ಗಳನ್ನು ಶೇರ್ ಮಾಡಿರಿ, ಅವ್ರಿಗೂ ರೆಫರ್ ಮಾಡಿರಿ ನನ್ನ ಚಾನಲ್. ಅವರು ಚೆನ್ನಾಗಿ ತಿಳ್ಕೊಂಡು, ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಚೆನ್ನಾಗಿ ಸ್ಕೋರ್ ಮಾಡಲಿ. ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜಕೀಯ ಶಾಸ್ತ್ರ ಅಂತ 3 ಯೂನಿಟ್ಸ್ ಅದಾವ. 3 ಯೂನಿಟ್ಸ್ಗಳನ್ನು ಚೆನ್ನಾಗಿ ನೋಡಿರಿ. ಆಮೇಲೆ ಅಕೌಂಟೆನ್ಸಿ ಇದೆ ನೋಡ್ರಿ, ಲೆಕ್ಕಶಾಸ್ತ್ರ ಅಂತ. ಇಲ್ಲಿ ನಿಮಗೆ ಫಸ್ಟ್, ಸೆಕೆಂಡ್, 4 ಚಾಪ್ಟರ್ಸ್ ಕೊಟ್ಟಿದ್ದ ನೋಡ್ರಿ. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರ ಕೊಟ್ಟಿದ್ದ ನೋಡ್ರಿ. 1, 2, 3 ಚಾಪ್ಟರ್ಸ್ ಇದೆ ನೋಡ್ರಿ ಸಂಖ್ಯಾಶಾಸ್ತ್ರದಲ್ಲಿ. ಯಾರೆಲ್ಲ ಕಾಮರ್ಸ್ ಮಾಡಿದಿರಿ ಅವ್ರ ಸಿಲೆಬಸ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಓಕೆ, ಅದಾದ್ಮೇಲೆ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿರೋರಿಗೆ ಬಂತು ನೋಡ್ರಿ ಫಿಸಿಕ್ಸ್. ಸಿಲೆಬಸ್ ಫಾರ್ ಫಸ್ಟ್ ಟೆಸ್ಟ್ ಏನಿದೆಪ್ಪ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಇದೆ, ಕರೆಂಟ್, ಎಲೆಕ್ಟ್ರಿಸಿಟಿ ಇದೆ. 4th one ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಪ್ ಟು ದ ಡೈರವೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್ ಬಯೋಟ್ ಸರ್ವರ್ಟ್ಸ್ ಲಾ ಅಂತ ಇದೆ. ಕೆಲವೊಂದು ಜನಕ್ಕೆ ಡೌಟ್ ಇರ್ತದೆ ಏನು ಅಂತಂದರೆ, ಸರ್ ನಮ್ಮ ಕಾಲೇಜಲ್ಲಿ ಇಷ್ಟು ಸಿಲೆಬಸ್ ಮುಗಿಸಿಲ್ಲ, ಅವಾಗ ಏನು ಮಾಡಬೇಕ್ರಿ ಅಂತಂದರೆ, ನಿಮ್ಮ ಕಾಲೇಜಲ್ಲಿ ಏನು ಮಾಡ್ತಾರೆ ನಿಮ್ಮ ಲೆಕ್ಚರರ್ಸ್ ಅಂದರೆ, ಯಾವೆಲ್ಲ ಸಿಲೆಬಸ್ಸನ್ನು ಮುಗಿಸಿರ್ತಾರೆ, ಯಾವೆಲ್ಲ ಚಾಪ್ಟರ್ಸ್ ಮುಗಿಸಿರ್ತಾರಲ್ವ, ಸೊ ಅದ್ರದ್ದು ಮೇಲಿಂದ ಕ್ವಶನ್ಸ್ಗಳನ್ನು ಅವರು ಪ್ರಿಪೇರ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಮುಗಿಸಿದಿಲ್ಲ ಅಂದರೆ ಅವ್ರು ಎಷ್ಟು ಚಾಪ್ಟರ್ ಮುಗಿಸಿರ್ತಾರೆ, ಸಪೋಸ್ 3 ಚಾಪ್ಟರ್ಸ್ ಮುಗಿಸಿದ್ರು ಅಂದರೆ 3 ಚಾಪ್ಟರ್ಸ್ ಮೇಲೆ ನಿಮಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರ್ರಿ. ಓಕೆ, ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಕಾಲೇಜಲ್ಲಿ ಲೆಕ್ಚರರ್ಸ್ ಮುಗಿಸಿರಂಗಿಲ್ಲ, ಪಾಪ ಅವ್ರಿಗೆ ಬೇರೆ ವರ್ಕ್ ಇದ್ದಿರ್ತದೆ, ಹಾಗಾಗಿ. ಆಮೇಲೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಕೋಡ್ 34 ನೋಡ್ರಿ. ಪ್ರತಿಯೊಂದ್ರದ್ದು ಸಬ್ಜೆಕ್ಟ್ ಕೋಡ್ ನೆನಪಿಟ್ಕೊಳ್ರಿ. ಸೊಲ್ಯೂಷನ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಹೆಲೋ ಅಲ್ಕೆನ್ಸ್ ಆ್ಯಂಡ್ ಹೆಲೋ ಆ್ಯರೆನ್ಸ್, ಇದಿಷ್ಟೇನು ಅಂದರೆ ಕೆಮಿಸ್ಟ್ರಿ ಸಿಲೆಬಸ್ ಇದೆ ರೀ. ಅದಾದ್ಮೇಲೆ ನೆಕ್ಸ್ಟ್ ಬರೋದೆ ನಮ್ಮದು ದಟ್ ಈಸ್ ಮ್ಯಾಥಮೆಟಿಕ್ಸ್. 35 ಸಬ್ಜೆಕ್ಟ್ ಕೋಡು, 5 ಚಾಪ್ಟರ್ಸ್ ಅದ ನೋಡ್ರಿ. ಈಗಾಗಲೇ ನಾನು 5 ಚಾಪ್ಟರ್ದು ಏನು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಅದರದ್ದು ಸೊಲ್ಯೂಷನ್ಸ್ನು ಹೇಳಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ, ನಿಮಗೆ ಡೆಫಿನೆಟ್ಲಿ 40 ಔಟ್ ಆಫ್ 40 ಮಾರ್ಕ್ಸ್ ಬರ್ತಾವೆ ರೀ. ಓಕೆ, ಸರ್ ನಾನು ಇಲ್ಲಿ ತನಕ ಓದೇ ಇಲ್ಲ ರೀ, ನಾನು ಫಸ್ಟ್ PUC ಓದೇ ಇಲ್ಲ, ನಂಗೆ ಅರ್ಥ ಆಗಲಾಗ್ಯದ ಅಂತ ಏನಾದರೂ ನಿಮ್ಮದು ಡೌಟ್ಸ್ ಇದ್ದು ಅಂದರೆ ಎಲ್ಲನೂ ಕ್ಲಿಯರ್ ಆಗಬೇಕು ಅಂದರೆ ನಂದು ವಿಡಿಯೋಗಳನ್ನು ನೋಡಿರಿ. ನಿಮ್ಗೇನೂ ಬರೋಂಗಿಲ್ಲ, ಬೇಸಿಕ್ನೂ ಸರಿಯಾಗಿಲ್ಲ ಅಂದರೆ ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ತಾವು ಚೆನ್ನಾಗಿ ಸ್ಕೋರನ್ನು ಮಾಡ್ಬೋದು. ಓಕೆ, ಏನೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ, ಖಾಲಿ ನಾನು ಎಲ್ಲ ವಿಡಿಯೋಗಳನ್ನು ನೋಡಿರಿ. ಆಲ್ರೆಡಿ ನಾನು ಇವು 5 ಚಾಪ್ಟರ್ದು ಎಲ್ಲ ಎಕ್ಸಸೈಸ್ದು ಕ್ವಶನ್ಸ್ಗಳನ್ನು ಹೇಳಿದ್ದೀನಿ, ಎಲ್ಲ ಅಭ್ಯಾಸದ್ದು ಎಲ್ಲ ಲೆಕ್ಕಗಳನ್ನು ಹೇಳಿದ್ದೀನಿ, ತಾವು ನೋಡಿರಿ. ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ, ಅಲ್ಲಿ ನಿಮಗೆ ಲಿಂಕ್ ಸಿಗ್ತದೆ. ಯಾರಿಗಾದರೂ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗೋದಿದ್ದಿತ್ತಂದ್ರೆ ಅದನ್ನು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲೂ ತಾವು ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಬರೋದೆ ಬಯಾಲಜಿ ಇದೆ ನೋಡಿರಿ. ಫಸ್ಟ್ ಒನ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್. ಇಲ್ಲಿ ರೀಪ್ರೊಡಕ್ಟಿವ್ ಇದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡ್ರಿ. ಮನುಷ್ಯ ಇದ್ರ ಬಗ್ಗೆ ತಿಳ್ಕೊಬೇಕು ರೀ. ಎದ್ರ ಬಗ್ಗೆ ರೀ? ರೀಪ್ರೊಡಕ್ಷನ್ ಬಗ್ಗೆ ತಿಳ್ಕೊಬೇಕು ನೋಡ್ರಿ. ಹಾಗಾಗಿ ನಿಮ್ಮ ಸಿಲೆಬಸ್ ಎಲ್ಲಿದೆ ರೀ, ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ. ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ರೀಪ್ರೊಡಕ್ಷನ್ ಯಾವ ಥರ ಆಗ್ತದೆ, ಹ್ಯೂಮನಲ್ಲಿ ಯಾವ ಥರ ಆಗ್ತದೆ, ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ ಯಾವ ಥರ ಇರಬೇಕು, ತುಂಬಾ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಚೆನ್ನಾಗಿ ತಿಳ್ಕೊಳ್ರಿ. ಆಮೇಲೆ 4th ಒನ್ ಇದೆ ನೋಡ್ರಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತಿದೆ, ಅದನ್ನು ಸಹ ಚೆನ್ನಾಗಿ ತಿಳ್ಕೊಳ್ರಿ. ಬಯಾಲಜಿ ಮುಗೀತಲ್ವ. ನೆಕ್ಸ್ಟ್ ಬರೋದೆ ಎಲೆಕ್ಟ್ರಾನಿಕ್ಸ್. ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು 10. ಇಲ್ಲಿ ನಿಮಗೆ ಎಷ್ಟು ಇದಾವೆ ಅಂದರೆ ಒಟ್ಟು 4 ಚಾಪ್ಟರ್ಸ್ ಅದ ನೋಡ್ರಿ ಎಲೆಕ್ಟ್ರಾನಿಕ್ಸಲ್ಲಿ. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ನೋಡ್ರಿ, CS, ಟೈಪಿಕಲ್ ಕಾನ್ಫಿಗರೇಷನ್, ಬೂಲಿಯನ್ ಅಲ್ಜಿಬ್ರಾ, ಲಾಜಿಕ್ ಗೇಟ್ಸ್, ಡಾಟಾ ಸ್ಟ್ರಕ್ಚರ್ಸ್ ಅಪ್ ಟು ಆ್ಯರೇಸ್ ತನಕ ಅಂತ ನೋಡ್ರಿ. ರಿವ್ಯೂ ಆಫ್ C++, OOP ಕಾನ್ಸೆಪ್ಟ್ ಅಂತ ನೋಡ್ರಿ. ಇದೆಲ್ಲ ಏನು ಅಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಬರ್ತಕ್ಕಂಥ ಸಿಲೆಬಸ್ ಇದೆ ರೀ. ಆಮೇಲೆ ಲಾಸ್ಟ್ ಕೆಲವೊಂದು ಜನ ಬೇಸಿಕ್ ಮ್ಯಾಥಮೆಟಿಕ್ಸ್ ತೊಗೊಂಡಿರ್ತೀರ, ಅವ್ರು ಕೇಳ್ತಾರೆ ಸರ್ ನಾವೇನು ಮಾಡಬೇಕು ರೀ ಅಂತ. ಹಾಗಾಗಿ
ನಿಮ್ಮದು ಸಿಲೆಬಸ್ ಕೊಟ್ಟಿದ್ದಾನ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್, ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್, ಲರ್ನಿಂಗ್ ಕರ್ವ್ಸ್, ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್, ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ. ಇದೇನು ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ತೊಗೊಂಡವ್ರದ್ದೊಂದು ಸಿಲೆಬಸ್ ಇದೆ ರೀ. ಓಕೆ, ಅರ್ಥ ಆಯ್ತಲ್ವಾ? ರೈಟ್, ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಚೆನ್ನಾಗಿ ವಿಡಿಯೋಗಳನ್ನು ನೋಡಿರಿ. ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿರಿ. ಇನ್ನು ರೆಗ್ಯುಲರಾಗಿ ನಾನು ಏನು ಮಾಡ್ತೀನಿ, ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ್ರಿ. ಓಕೆ, ಐ ವಿಲ್ ಅಪ್ಲೋಡ್ ವಿಡಿಯೋಸ್ ರೆಗ್ಯುಲರಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ, ತಾವು ನೋಡಿರಿ. ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಟೆಲಿಗ್ರಾಮ್ ಭಾಳ ಇಂಪಾರ್ಟೆಂಟ್ ಅದ ರೀ. ಓಕೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಟೆಲಿಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅದ ರೀ. ಇದು ವಾಟ್ಸಪ್ಗಿಂತ ಚೆನ್ನಾಗಿರೋದು ಅಂದರೆ ಟೆಲಿಗ್ರಾಮ್. ಯಾಕಂದರೆ ಇಲ್ಲಿ ನಿಮಗೆ ಓಲ್ಡಲ್ಲಿ ನಾನು ಏನು ಮೆಸೇಜ್ ಹಾಕಿರ್ತೀನಲ್ವ ಅದೆಲ್ಲನೂ ನಿಮಗೆ ಇಲ್ಲಿ ಸಿಗ್ತದೆ. ಮೆಸೇಜ್ ಆಗಲಿ, ನೋಟ್ಸ್ ಆಗಲಿ, ಅಥವಾ PDF ಆಗಲಿ, ಅಥವಾ ವಿಡಿಯೋ ಲಿಂಕ್ ಆಗಲಿ, ಎಲ್ಲನೂ ನಿಮ್ಗೆ ಏನು ಅಂದರೆ ಸಿಗ್ತದೆ ರೀ. ನಾ ಯಾವಾಗ ಹಾಕಿದ್ರೂ ನಿಮಗೆ ಸಿಗ್ತದೆ. ವಾಟ್ಸಪ್ಪಲ್ಲಿ ಆ ಥರ ಇಲ್ಲ. ವಾಟ್ಸಪ್ಪಲ್ಲಿ ಏನಾಗುತ್ತೆ ಅಂದರೆ ನಾನು ಇವತ್ತು ಹಾಕಿದರೆ ನೀವು ಇವತ್ತು ಜಾಯಿನ್ ಆದ್ರಿ ಅಂದರೆ ಅಷ್ಟೇ, ಇವತ್ತು ಹಾಕಿದ್ದು ಸಿಗ್ತದೆ ನಿಮಗೆ, ಮೊದಲಿಂದ ಸಿಗೋಂಗಿಲ್ಲ. ಬಟ್ ಟೆಲಿಗ್ರಾಮಲ್ಲಿ ಏನು ಅಂದರೆ ನಂದು ಟೆಲಿಗ್ರಾಮ್ ಗ್ರೂಪ್ ಯಾವಾಗ ಕ್ರಿಯೇಟ್ ಮಾಡಿನಲ್ಲ ಅಲ್ಲಿಂದ ಇಲ್ಲಿ ತನಕನೂ ಏನೇನು ಕಳಿಸಿರ್ತೀನಿ ಎಲ್ಲನೂ ನಿಮಗೆ ಸಿಗ್ತದೆ ರೀ. ಹಾಗಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಓಕೆ, ಸೊ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋನ ಇಷ್ಟೋ ತನಕ ನೋಡಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಮತ್ತೇನಾದರೂ ನಾನು ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅಂತಾರೆ. ಓಕೆ, ಸೊ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್.